ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮಳೆಯಲ್ಲಿ ಸಾಯಂಕಾಲ ಸ್ವಲ್ಪ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಈ ರೆಸಿಪಿನ ಟ್ರೈ ಮಾಡಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಪಾಲಕ್ ಪಕೋಡ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಇದನ್ನು ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ. ಇದ್ರ ಜೊತೆ ಒಂದು ಕಪ್ ಚಾದೊಂದಿಗೆ ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಷ್ಟು, ಅಂದರೆ ಒಂದು ಬಟ್ಲಿಗಿಂತ ಒಂದು ಸ್ವಲ್ಪ ಕಡಿಮೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾವಿರೋದು ಮನೆಯಲ್ಲಿ ಇಬ್ಬರೇ ಇದ್ದೀವಿ. ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಸ್ವಲ್ಪ ಓಮ್ ಕಾಳು ಅಂದರೆ ಅಜವಾಯಿನ, ಇದು ಕಂಪಲ್ಸರಿ ಬೇಕು ಫ್ರೆಂಡ್ಸ್, ಸ್ಕಿಪ್ ಮಾಡೋ ಹಾಗಿಲ್ಲ. ಚಿಟಿಕೆ ಅಡುಗೆ ಸೋಡಾ ಬೆರೆಸೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಡಿಮೆ ಮಾತ್ರ ಹಾಕ್ಕೊಳ್ಳಿ, ಕರೆದಾದ್ಮೇಲೆ ಉಪ್ಪಿನ ಕ್ವಾಂಟಿಟಿ ಹೆಚ್ಚಾಗುತ್ತೆ. ಸ್ವಲ್ಪ ಅರಿಶಿನ ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೆಂಡ್ಸ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತೇನು ಹೇಳ್ತಾರಲ್ಲ, ಬೇಕಾದರೆ ಹಾಕಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಇದು ನನಗೂ ಸಹ ಬೇಕಾಗಿರಲಿಲ್ಲ, ಆದರೆ ಟೇಸ್ಟ್ಗೆ ಅಂತ ಹಾಕಿರೋದು. ಚೆನ್ನಾಗಿ ಒಂದು ಸರ್ತಿ ಹಿಟ್ಟನ್ನು ಬೆರೆಸ್ಕೊಳ್ಳೋಣ ಕೈಯಿಂದ. ಇಲ್ಲಿ ನೋಡಿ, ಇದನ್ನು ನಾನು ಅರ್ಧ ಕಟ್ ಪಾಲಕ್ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣದಾಗಿ ತೊಳೆದ್ಬಿಟ್ಟು. ಅರ್ಧ ಈರುಳ್ಳಿ, ಒಂದು 5-6 ಮೆಣಸಿನ್ಕಾಯಿನ ಸಣ್ಣ ಹೆಚ್ಚಿಬಿಟ್ಟಿದ್ದೀನಿ. ಈರುಳ್ಳಿ ಇಷ್ಟ ಇರಲಿಲ್ಲ ಅಂತಂದರೆ ಹಾಕೊಳ್ಳೋ ಆಗಿಲ್ಲ. ಆ್ಯಕ್ಚುಲಿ ಇದರಲ್ಲಿ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಹಾಕಿದ್ದೀನಿ. ಇವಾಗ ಪಾಲಕ್ ಸೊಪ್ಪು ಬೆರೆಸ್ತಾ ಇದ್ದೀನಿ ಹಿಟ್ಟಿನಲ್ಲಿ. ನೀರನ್ನ ಆಮೇಲೆ ಒಂದು ಸ್ವಲ್ಪ ಚಿಮುಕ್ಸಿ ಕಲಿಸ್ಬೇಕು ಫ್ರೆಂಡ್ಸ್, ಫಸ್ಟಲ್ಲಿ ನೀರನ್ನ ಹಾಕೋ ಹಾಗಿಲ್ಲ, ಇಲ್ಲಾಂದರೆ ನೀರಾಗಿಬಿಡುತ್ತೆ. ಇವಾಗ ನೋಡಿ, ಹಿಟ್ಟು ಮತ್ತು ಸೊಪ್ಪನ್ನ ಚೆನ್ನಾಗಿ ಬೆರೆತಾದ್ಮೇಲೆ ನೀರನ್ನು ಚಿಮುಕ್ಸ್ಬೇಕು, ಹುಯ್ಬಾರ್ದು, ಚಿಮುಕ್ಸ್ಬಿಟ್ಟು ಚೆನ್ನಾಗಿ ಬೈಂಡ್ ಆಗೋವರೆಗೂ ಕಲಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಆಗುತ್ತೆ. ಇದನ್ನು ಒಂದು ಕಡೆ ಇಟ್ಬಿಡೋಣ. ಭಾಳ ಅಂದರೆ ಒಂದು 5 ನಿಮಿಷ ಸಾಕು ಫ್ರೆಂಡ್ಸ್, ಇಟ್ಬಿಡೋಣ. ಇವಾಗ ಇದು ಚೆನ್ನಾಗಿ ಸೆಟ್ಟಾಗಿದೆ ನೋಡಿ, ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಇದು. ಇವಾಗ ಕಡಾಯಿನಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು. ಸಣ್ಣದಾಗಿ ಪಕೋಡನ ಹಾಕೋದು. ಇದೇನು ಹಾರ್ಡ್ ಕೆಲಸ ಅಲ್ಲ, ತುಂಬ ಅಂದರೆ ತುಂಬ ಈಸಿ ಮಾಡೋದು ಕೂಡ. ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿದೆ. ಈ ಮಳೆಗಾಲ ಇರಲಿ ಬೇಸಿಗೆ ಇರಲಿ, ಸಾಯಂಕಾಲ ಟೀ ಜೊತೆಗೆ ಒಂದು ಬಿಸಿ ಬೋಂಡ, ಬಜ್ಜಿ, ಪಕೋಡ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ. ಆವಾಗ ಇದನ್ನು ಟ್ರೈ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವಾಗ 1 ರೌಂಡ್ ಕರ್ದಾಗಿದೆ. ಈಸಿ ಕಾ ಭಾಜಿ ಮಾಡೋದಂತೂ ತುಂಬ ಸುಲಭ, ಕಂಪಲ್ಸರಿ ಮಾಡಿ ನೋಡಿ. ಮನೆಯಲ್ಲಿ ತರಕಾರಿ ಸೊಪ್ಪಿದ್ದಾಗ ಮಾಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಕ್ರಿಸ್ಪಿಯಾಗಿ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಪಾಲಕ್ ಸೊಪ್ಪಂತೂ ಚೆನ್ನಾಗಿ ಎಣ್ಣೆನಲ್ಲಿ ಬೆಂದ್ಕೊಳ್ಳುತ್ತೆ. 1 ಕಪ್ ಡಿಕಾಕ್ಷನ್ ಚಹಾ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ನೀರು ಹಾಕಿದ್ದೇನೆ. ಒಂದು ಚಿಟಿಕೆಗಿಂತ ಹೆಚ್ಚು ಚಾಯ್ ಪತ್ತಿ, ಟೀ ಪೌಡರ್, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದು ಫ್ರೆಂಡ್ಸ್. ನಾನು ಹಾಲಿನ ಚಹಾ ಕುಡಿಯಲ್ಲ, ಸೋಸ್ಕೊಂಡ್ಬಿಡೋಣ. ಸೋಸಾಗಿದೆ. ಇದು ಅಂತೂ ನಂಗೆ ತುಂಬ ಇಷ್ಟ, ಇಲೈಚಿ ಫ್ಲೇವರ್ನಲ್ಲಿ ಟೀ ಪೌಡರ್ ಇರೋದು ನಮ್ಮಲ್ಲಿ. ಎಂಜಾಯ್. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.